ಅರುಣೋದಯದ ಕೂಡ ಅರುಣೋದಯವೂ ಇರಲು. ವಿದ್ಯಾರ್ಥಿಗಳೇ, ಇವತ್ತು ಯಶಸ್ಸಿನ 11ನೇ ಮೆಟ್ಟಿಲನ್ನು ಹತ್ತೋಣ ಬನ್ನಿ. ತಟಸ್ಥೀಕರಣ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. CaSO4 12H2O ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು? ಇದಕ್ಕೆ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಕ್ರಿಯೆ ಅಂತಾರೆ. ಪ್ರತ್ಯಾಮ್ಲ ಮತ್ತು ಆಮ್ಲ ರಾಸಾಯನಿಕವಾಗಿ ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡು ಹೈಡ್ರೋಕ್ಲೋರಿಕ್ ಆಮ್ಲ ಜೊತೆಗೆ ರಾಸಾಯನಿಕವಾಗಿ ಪ್ರತಿವರ್ತಿಸಿ ಸೋಡಿಯಂ ಕ್ಲೋರೈಡ್ ಉಪ್ಪು ಇದು ಒಂದು ಲವಣ ಅಲ್ಲದೆ ನೀರು ಉಂಟಾಗ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲದಿಂದ H+ ಅಯಾನು ಸೋಡಿಯಂ ಹೈಡ್ರಾಕ್ಸೈಡಿಂದ OH- ಅಯಾನು ಸೇರಿ ನೀರು ಉಂಟಾಗ್ತದೆ. CaSO4 12H2O ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳ ಅಣುಸೂತ್ರಗಳನ್ನು ಬರೆಯಿರಿ. ಎ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು. ಬಿ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು. ಸಿ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು. ಎ. ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟನ್ನು ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಬಳಸ್ತೀವಿ. ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡ್ರ್ ಇದನ್ನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಅಂತ ಕರಿತೀವಿ. ಅಲ್ಲದೆ ಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೈಟ್ ಹೆಮಿಹೈಡ್ರೇಟ್ ಅಂತ. CaSO4 12H2O ಅಂತ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ರಾಸಾಯನಿಕ ಸಂಕೇತ ಆಗಿದೆ. ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನು ಕೊಟ್ಟಿದೆ. ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ಬರೆಯಿರಿ. ಈ ಪ್ರಶ್ನೆಯನ್ನು ಮಾರ್ಚ್ 2023 ಪರೀಕ್ಷೆ ಕೇಳ್ಯಾರ. ದ್ರಾವಣ ಎ ಪಟ್ಟಿ ಬಿ ಪಟ್ಟಿ pH ಮೌಲ್ಯ ಕೊಟ್ಟಿದ್ದಾರೆ. ಈ ದ್ರಾವಣದ pH ಮೌಲ್ಯ 5, F ದ್ರಾವಣದ pH ಮೌಲ್ಯ 13, G ದ್ರಾವಣದ pH ಮೌಲ್ಯ 9, H ದ್ರಾವಣದ pH ಮೌಲ್ಯ 2. ಈಗ pH ಸ್ಕೇಲಲ್ಲಿ 0ಯಿಂದ 7ರವರೆಗೆ pH ಇರೋದನ್ನು ಆಮ್ಲೀಯ ಅಂತ ಕರಿತೀವಿ. ಈಗ ಈ ದ್ರಾವಣದ pH ಮೌಲ್ಯ 5 ಇದೆ, ಅದಕ್ಕೋಸ್ಕರ ಆಮ್ಲೀಯವಾಗಿದೆ. ಈಗ pH ಸ್ಕೇಲನ್ನು ನಾವು ಮತ್ತೆ ನೋಡಿದಾಗ F ದ್ರಾವಣದ pH ಮೌಲ್ಯ 13 ಆಗಿದೆ, ಇದು ಪ್ರತ್ಯಾಮ್ಲೀಯವಾಗಿದೆ. 7ರಿಂದ 14 ಸಂಖ್ಯೆಯವರೆಗೂ ಬರುವ ಎಲ್ಲ ರಾಸಾಯನಿಕ ವಸ್ತುಗಳನ್ನು ನಾವು ಪ್ರತ್ಯಾಮ್ಲಗಳು ಅಂತ ಕರಿತೀವಿ. 7ರ ಮೇಲ್ಪಟ್ಟು ಬರುವ. ಮತ್ತು G ಒಂದು ರಾಸಾಯನಿಕ, ಅದರ pH ಮೌಲ್ಯವು 9 ಆಗಿದೆ, ಅದಕ್ಕೆ ಅದು ಕೂಡ ಪ್ರತ್ಯಾಮ್ಲೀಯವಾಗಿದೆ. ಇನ್ನು H ರಾಸಾಯನಿಕದ pH ಮೌಲ್ಯ 2 ಆಗಿದೆ. H2 pH ಮೌಲ್ಯ ಹೊಂದಿರುವ ಈ ಒಂದು ದ್ರಾವಣವನ್ನು ಆಮ್ಲೀಯ ಅಂತ ನಾವು ಕರಿತೀವಿ. ಯಾಕಂದರೆ 0ಯಿಂದ 7 ಬರೋ ಎಲ್ಲ ಒಂದು ರಾಸಾಯನಿಕ ವಸ್ತುಗಳನ್ನು ಆಮ್ಲಗಳು ಅಂತ ಕರೆದೀವಿ. pH ಮೌಲ್ಯ 0ಯಿಂದ 7ರವರೆಗೆ. ಇನ್ನು 7 ಮೇಲ್ಪಟ್ಟು 14ರವರೆಗೆ ಬರೋ ಎಲ್ಲವುಗಳನ್ನು ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಬಿ ಪ್ರಶ್ನೆ. ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ. ಉತ್ತರ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್
ಮೆಗ್ನೀಷಿಯಮ ಅಂತ ಕರೀತಾರೆ. ರಾಸಾಯನಿಕ ಸೂತ್ರ MgOH ಟ್ವೈಸ್. ಅಲ್ಲದೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟನ್ನು ಕೂಡ ಬಳಸ್ತಾರೆ. ಈಗ ಅಡುಗೆ ಸೋಡಾ ಅಂತ ಕರಿತೀವಲ್ಲ, ಅದನ್ನು ಆಮ್ಲ ನಿವಾರಣೆಯಲ್ಲಿ ಬಳಸ್ತಾರೆ. ಈಗ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 4 ಅಂಕದಲ್ಲಿ ಉತ್ತರಿಸಿ. ತಟಸ್ಥೀಕರಣ ಕ್ರಿಯೆ ಎಂದರೇನು? ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ. ಪ್ರತಿಯೊಂದರ ಒಂದೊಂದು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದನ್ನು ಜೂನ್ 2019 ಪರೀಕ್ಷೆಗೆ ಈ ಪ್ರಶ್ನೆ ಬಂದಿದೆ. ಇದಕ್ಕೆ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳು ಹೈಡ್ರೋಜನ್, ಕ್ಲೋರಿನ್, ಸೋಡಿಯಂ ಹೈಡ್ರಾಕ್ಸೈಡ್. ಹೈಡ್ರೋಜನ್ ಉಪಯೋಗಗಳು: ಇಂಧನವಾಗಿ, ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ, ರಸಗೊಬ್ಬರಗಳಿಗೆ ಅಮೋನಿಯಾವಾಗಿ ಬಳಸ್ತಾರೆ. ಚೆಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ. ಅದರ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಈ ಪ್ರಶ್ನೆಯನ್ನು ಜೂನ್ 2023 ಕೇಳಿದ್ದಾರೆ. ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವವೇನು? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಉತ್ತರ ಹೀಗಿದೆ. ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನ್ ವರ್ತನೆಯಿಂದ ಚೆಲುವೆ ಪುಡಿ ತಯಾರಿಸಲಾಗುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಮೇಲೆ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್ ಚೆಲುವೆ ಪುಡಿ, ಇದನ್ನು ಇಂಗ್ಲೀಷಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ, ಉಂಟಾಗ್ತದೆ. ಇದರ ಉಪಯೋಗಗಳು: ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಳುಪು ನೀಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು, ಸೋಂಕುನಾಶಕವಾಗಿ ಬಳಸಬಹುದು. ಈಗ ಉಂಟಾದ ಲವಣ ದ್ರಾವಣವು ಒಂದು ತಟಸ್ಥ ದ್ರಾವಣವಾಗಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ಇದು ಒಂದು ಪ್ರಬಲ ಪ್ರತ್ಯಾಮ್ಲವಾಗಿದೆ. HCl ಪ್ರಬಲ ಆಮ್ಲವಾಗಿದೆ. ಎರಡೂ ಸೇರಿದಾಗ ಲವಣ ಮತ್ತು ನೀರು ಉಂಟಾಗ್ತದೆ. ಮತ್ತು ನೀವು ಪರೀಕ್ಷೆಯಲ್ಲಿ 100% ಸಕ್ಸಸ್ ಗಳಿಸೋಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. SSLC ಪರೀಕ್ಷೆಯಲ್ಲಿ 100% ಸಕ್ಸಸ್ ಗಳಿಸೋಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿದ್ಯಾಭಿಕ್ಷುವನ್ನು.